ಪ್ಲೀಸ್ ನನ್ನನ್ನು ಹೋಗೋಗಿ ಬಿಟ್ಬಿಡಿ, ತುಂಬಾ ನೋವಾಗ್ತಿದೆ. ಆ ಹುಡುಗಿ ಒಡೆದು ಹೋದ ಧ್ವನಿಯಲ್ಲಿ ಬೇಡ್ಕೊಳ್ತಿದ್ಲು. ಆದರೆ ಅವಳ ಅಳಲು ಕೇಳಿಸ್ಕೊಳ್ಳೋಕಲ್ಲಿ ಯಾರೂ ಇರಲಿಲ್ಲ. ಅವಳ ಎದುರುಗಡೆ ನಿಂತಿದ್ದ ಆ ಮನುಷ್ಯ ಅವಳ ಕಷ್ಟ ನೋವನ್ನು ಪೂರ್ತಿಯಾಗಿ ಮರೆತುಬಿಟ್ಟಿದ್ದ. ಆ ಹುಡುಗಿಯ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಹದಗೆಡ್ತಾ ಇತ್ತು. ಆದರೆ ಅವಳು ಅಸಹಾಯಕಳಾಗಿ ಎಲ್ಲವನ್ನ ಸಹಿಸ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಸಮಯ ಅಲ್ಲೇ ನಿಂತು ಹೋದಾಗ ಅನ್ನಿಸ್ತಿತ್ತು. ನೋವು ಮತ್ತು ಸುಸ್ತು ಅವಳ ದೇಹದ ಪೂರ್ತಿ ಶಕ್ತಿಯನ್ನು ಕಿತ್ಕೊಂಡಿತ್ತು. ಅವಳ ಕಣ್ರೆಪ್ಪೆಗಳು ಎಷ್ಟು ಭಾರವಾಗಿತ್ತು ಅಂದರೆ ಕಣ್ಬಿಟ್ಟು ನೋಡೋದಕ್ಕೂ ಕೂಡ ಅವಳಿಗೆ ಕಷ್ಟ ಆಗ್ತಿತ್ತು. ಎಷ್ಟೋ ಗಂಟೆಗಳ ನಂತರ ಕೊನೆಗೂ ಎಲ್ಲವೂ ಶಾಂತ ಆಯಿತು. ಆ ಮನುಷ್ಯ ಅವಳಿಂದ ದೂರ ಸರಿದು ಒಂದು ಕಡೆ ಕೂತ್ಕೊಂಡ. ಆ ಸಣ್ಣ ಗುಡಿಸಲಿನ ಆಚೆ ನಿಧಾನವಾಗಿ ಕತ್ತಲೆ ಆವರಿಸ್ತಿತ್ತು. ಅದರ ಒಳಗಡೆ ಮಾತ್ರ ಒಂಥರದ ಉಸಿರುಗಟ್ಟಿಸೋ ಮೌನ ತುಂಬಿಕೊಂಡಿತ್ತು. ಆ ಹುಡುಗಿ ಅಲ್ಲಿ ತೇಜಸ್ಸಿಲ್ಲದೆ ನಿಶಕ್ತಿಯಿಂದ ಬಿದ್ದಿದ್ಲು. ಅವಳ ಉಸಿರಾಟ ನಡೀತಾ ಇತ್ತು. ಆದರೆ ಅವಳ ಒಳಗಡೆ ಏನೋ ಒಂದು ಪೂರ್ತಿಯಾಗಿ ಒಡೆದು ಹೋಗಿತ್ತು. ಕಳೆದ ಕೆಲವು ಗಂಟೆಗಳಲ್ಲಿ ಅವಳ ದೇಹ ಮತ್ತು ಮನಸ್ಸಿನ ಮೇಲೆ ಬಿದ್ದ ಗಾಯದ ಗುರುತುಗಳು ಕಾಣಿಸ್ತಾ ಇದ್ವು. ಅವಳ ಕಣ್ಣುಗಳು ಮುಚ್ಚಿದ್ವು ಮತ್ತು ಮುಖವೆಲ್ಲ ಕಣ್ಣೀರಿನಿಂದ ಒದ್ದೆಯಾಗಿತ್ತು. ಅವಳು ಎಷ್ಟು ವೀಕ್ ಆಗಿದ್ಲಂದರೆ ಅಲ್ಲಿಂದ ಸ್ವಲ್ಪ ಕದಲೋ ಕೂಡ ಅವಳಿಗೆ ಶಕ್ತಿನೇ ಇರಲಿಲ್ಲ. ಆ ಪುಟ್ಟ ಕೋಣೆಯಲ್ಲಿ ಬರೀ ಮೌನ ಇತ್ತು ಮತ್ತು ಶಬ್ದಗಳಲ್ಲಿ ಹೇಳಲಾಗದಷ್ಟು ದೊಡ್ಡ ನೋವಿತ್ತು. ಮತ್ತೀಗ ಹಿಮ ಯೋಚನೆ ಮಾಡೋಕೆ ಶುರು ಮಾಡ್ತಾಳೆ. ಕೆಲವು ದಿನಗಳ ಮುಂಚೆ ಅವಳ ಜೊತೆ ಏನಾಗಿತ್ತು ಮತ್ತು ಅವಳು ಹೇಗೆ ಈ ಪರಿಸ್ಥಿತಿಗೆ ಇಲ್ಲಿಗೆ ಬಂದು ತಲುಪಿದ್ಲು ಅಂತ. ಕೆಲವು ದಿನಗಳ ಮುಂಚೆ. ಇನ್ನೆಷ್ಟು ಮಲಗ್ತೀಯ ಹಿಮ, ಹೇಳು, ಕಾಲೇಜ್ಗೆ ಹೋಗ್ಬೇಕಲ್ವ ನಿನಗೆ? ತನ್ನ ಅಮ್ಮನ ಧ್ವನಿ ಕೇಳಿ ಹಿಮ ತನ್ನ ಸುಂದರವಾದ ಕಣ್ಣುಗಳನ್ನ ಬಿಡ್ತಾಳೆ ಮತ್ತು ನಗ್ತಾ ಅಮ್ಮನನ್ನು ನೋಡ್ತಾಳೆ. ಎದ್ದೆ ಮಮ್ಮಿ, ಸುಮ್ಮನೆ ಮಲ್ಕೋ ಥರ ನಾಟಕ ಮಾಡ್ತಿದ್ದೆ ಅಷ್ಟೇ ಅಂತ ಹೇಳ್ತಾ ಅವಳು ಜೋರಾಗಿ ನಕ್ಕದ್ಲು. ಅವಳಮ್ಮ ಕೋಪದಿಂದ ಅಂದರು, ಇಲ್ಲಿ ನೋಡಿದ್ರೆ ಬೆಳಿಗ್ಗೆಯಿಂದ ನಿನ್ನ ಚಿಕ್ಕಪ್ಪ ಚಿಕ್ಕಮ್ಮ ಜಗಳ ಆಡ್ತಿದ್ದಾರೆ, ನೀನು ನೋಡಿದ್ರೆ ಇಲ್ಲಿ ಮಲ್ಕೊಂಡು ನಾಟಕ ಮಾಡ್ತಿದ್ಯಾ, ತುಂಬ ಹೆಚ್ಚೋಗ್ಬಿಟ್ಟಿದ್ಯಾ ನೀನು ಅಂತ ಅಂದ್ಲು. ಇದನ್ನು ಕೇಳಿ ಹಿಮ ಅಂದ್ಲು, ಮಮ್ಮಿ ಈಗ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ, ಇನ್ಮೇಲೆ ಆ ಭಗವಂತನೇ ಏನಾದರೂ ಮಾಡಬೇಕು. ನಮ್ಮ ಕೈಲಿ ಏನೂ ಇಲ್ಲ. ಏನೇನೂ ಮಾಡಲಿಲ್ಲ ಹೇಳಿ. ಅವನು ಮಾಟ ಮಂತ್ರ ಮಾಡಿದ್ರು, ಜಮೀನು ಕಬಳಿಸೋಕೆ ನೋಡಿದ್ರು, ನಮ್ಮನ್ನು ಬರ್ಬಾದ್ ನೋಡೋಕೆ ಮಾಡಿದ್ರು, ಮನೆಯಲ್ಲಿ ದಿನ ಗಲಾಟೆ ಮಾಡಿಸಿದ್ರು, ಪಾಪನ್ನ ಎತ್ತು ಕಟ್ಟಿದ್ರು, ಇಷ್ಟೆಲ್ಲ ಮಾಡಿದ್ದಾರೆ. ಅವ್ರ ಕೈಯಿಂದ ನೀವು ಕೂಡ ಎಷ್ಟು ಅನುಭವಿಸಿದಿರಿ. ನನಗೆ ಅವ್ರ ಮೇಲೆ ತುಂಬ ಕೋಪ ಬರುತ್ತೆ. ಆ ದೇವರವರಿಗೆ ಅವರ ಕರ್ಮದ ಫಲ ಯಾವಾಗ ಕೊಡ್ತಾನೋ ಏನೋ. ಅವಳಮ್ಮ ಸುಸ್ತಾಗಂದ್ರು, ಅದೆಲ್ಲ ಇರಲಿ ಬಿಡು, ಈಗ ಹೋಗಿ ರೆಡಿಯಾಗಿ ಮೊದಲು. ಬೆಳಗ್ಗೆಯಿಂದ ಚಿಕ್ಕಪ್ಪ ಚಿಕ್ಕಮ್ಮ ಕಿರ್ಚಾಡಿ ನನ್ನ ತಲೆ ಕೆಡಿಸ್ಬಿಟ್ಟಿದ್ದಾರೆ. ಇದನ್ನು ಕೇಳಿ ಹಿಮ ಎದ್ದು ಮುಖ ತೊಳೆಯೋಕೆ ಅಂತ ಹೊರಟ್ಲು. ಅವರ ಮನೆ ಎದುರುಗಡೆಯೇ ಇನ್ನೊಂದು ದೊಡ್ಡದಾದ ಸುಂದರವಾದ ಮನೆ ಇತ್ತು. ಆ ಮನೆಯ ಒಳಗಡೆ ಒಬ್ಬ ಮನುಷ್ಯ ಕೋಪದಿಂದ ಮಂಚದ ಮೇಲೆ ಕೂತಿದ್ದ. ಅಷ್ಟರಲ್ಲೇ ಅವನ ಹೆಂಡತಿ ಚಹಾ ತಗೊಂಡು ಬಂದದ್ಲು. ಇನ್ನೆಷ್ಟು ದಿನ ನಾವು ಅವರನ್ನು ಸಹಿಸ್ತಾ ಇರಬೇಕು? ತುಂಬ ಆಯ್ತೀಗ. ನನಗೆ ಆ ಕಡೆ ಮಗಳನ್ನು ನೋಡಿದ್ರೇ ಕೋಪ ಬರುತ್ತೆ. ನೀವ್ಯಾಕೆ ಏನೂ ಮಾಡ್ತಿಲ್ಲ? ಆ ಹುಡುಗಿ ದಿನ ದಿನ ಮುಂದುವರಿತಿದ್ದಾಳೆ. ಹೀಗಂತೂ ಹೊಸ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ತಾಳಂತೆ. ನಮ್ಮ ಮಗ ನೋಡಿದ್ರೆ ಗದ್ದೆಯಲ್ಲಿ ಕೂಲಿ ಮಾಡ್ತಿದ್ದಾನೆ. ಅವಳಷ್ಟೊಂದು ಮುಂದೆ ಹೋಗೋದನ್ನು ನನಗೆ ನೋಡೋಕ್ಕಾಗ್ತಿಲ್ಲ, ಅದು ಒಬ್ಬ ಹುಡುಗಿಯಾಗಿತ್ಕೊಂಡು. ಇದನ್ನು ಕೇಳಿ ಆ ಮನುಷ್ಯ ಕೋಪದಿಂದ ಅಂದ, ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಏನು ಮಾಡಲಿ? ತುಂಬ ಟ್ರೈ ಮಾಡಿದೆ, ಆದರೆ ಇನ್ಮೇಲೆ ನನಗೆ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಹಾಗೆ ಮಾತಾಡ್ತಿರ್ಬೇಕಾದ್ರೆ ರೂಮ್ ಒಳಗಡೆ ಅವಳ ತಮ್ಮ ನಗ್ತಾ ಬಂದ ಮತ್ತಂದ, ಒಂದು ಕೆಲಸ ಮಾಡಿ, ಅವಳ ಹಿಂದೆ ರೌಡಿಗಳನ್ನ ಕಳಿಸ್ಬಿಡಿ, ಮರ್ಡರ್ ಮಾಡಿಸ್ಬಿಡಿ, ಕಥೆನೇ ಮುಗಿದು ಹೋಗುತ್ತೆ ಅಂದ. ಇದನ್ನು ಕೇಳಿ ಅವನ ಹೆಂಡತಿ ಸುಪ್ರಿಯಾದೇವಿ ಶಾಕ್ ಆಗಂದ್ಲು, ತಮ್ಮ ಇದೇನು ಮಾತಾಡ್ತಿದ್ಯಾ? ನಾವು ಅವಳನ್ನು ಹೇಗೆ ಕೊಲೆ ಮಾಡೋದಕ್ಕೆ ಸಾಧ್ಯ? ಅಮರ್ ಅಂದರೆ ಸುಪ್ರಿಯಾಳ ತಮ್ಮ ತುಂಬ ಉಡಾಫೆಯಿಂದಂದ, ಇಷ್ಟೆಲ್ಲ ಟ್ರೈ ಮಾಡಿದ್ವಿ ಅಲ್ವಾ, ಇದನ್ನು ಒಂದು ಸಾರಿ ಮಾಡಿಬಿಡಿ, ಅವಳಿಲ್ಲ ಅಂದರೆ ಎಲ್ಲ ಕಥೆ ಮುಗೀತು. ಅವ್ರ ಮಾತುಗಳನ್ನೆಲ್ಲ ಗಮನ ಇಟ್ಟು ಕೇಳಿದ ಮೇಲೆ ಧರ್ಮಪಾಲ್ ಕಿಟಕಿ ಆಚೆ ನೋಡ್ತಾ ತುಂಬ ಸೀರಿಯಸ್ ಆಗಂದರು, ಏನೇ ಇರಲಿ, ಅವಳು ನನ್ನ ಅಣ್ಣನ ಮಗಳು. ನಾನು ನನ್ನ ಸ್ವಂತ ಅಣ್ಣನ ಮಗಳಿಗೆ ಈ ಥರ ಹೇಗೆ ಮಾಡೋದಕ್ಕೆ ಸಾಧ್ಯ? ಇದನ್ನು ಕೇಳಿ ಸುಪ್ರಿಯಾದೇವಿ ಕೋಪದಿಂದ ಎದ್ದು ನಿಂತಂದ್ಲು, ಸರಿ, ಹಾಗಾದರೆ ನೀವು ನಿಮ್ಮ ಪ್ರೀತಿಯ ಅಣ್ಣನ ಮಗಳ ಜೊತೆ ಇರಿ,
ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ತವರು ಮನೆಗೆ ಹೊರಟೋಗ್ತೀನಿ. ತುಂಬ ಸಹಿಸ್ಕೊಂಡೆ, ಇನ್ಮೇಲೆ ನನ್ನ ಕೈಲಿ ಆಗಲ್ಲ. ಧರ್ಮಪಾಲ್ ಕೋಪದಿಂದ ಗೊಣಗ್ತಾ ಅಂದರು. ಸರಿ ಆಯ್ತು ಬಿಡು, ಆದರೆ ರೌಡಿಗಳು ಎಲ್ಲಿ ಸಿಗ್ತಾರೆ? ಇದಕ್ಕೆ ಅಮರ್ ಜ್ಯೂಸ್ ಕುಡಿತಾ ತುಂಬ ಕೂಲಾಗಂದ. ನನಗೊಬ್ಬ ಗ್ಯಾಂಗ್ಸ್ಟರ್ ಗೊತ್ತು, ತುಂಬಾ ಡೇಂಜರಸ್. ಅವನ ಹೆಸರು ಕೇಳಿದ್ರೇ ಜನ ನಡುಕ್ತಾರೆ. ಅವನು ಯಾವ ಕೆಲಸ ಒಪ್ಕೊಂಡ್ರೂ ಅದನ್ನು ಮುಗಿಸೇ ಬಿಡ್ತಾನೆ. ಸ್ವಲ್ಪ ದುಡ್ಡು ಜಾಸ್ತಿ ಬೇಕಾಗುತ್ತೆ, ಆದರೆ ಕೆಲಸ ಮಾತ್ರ ಪಕ್ಕಾ ಆಗಿಬಿಡತ್ತೆ. ಇದನ್ನು ಕೇಳಿ ಧರ್ಮಪಾಲ್ ಕೇಳಿದ್ರು, ಯಾರವನು? ಅಮರ್ ನಗ್ತಾ ಅಂದ, ಅಗ್ನಿ. ಆ ಹೆಸರು ಕೇಳಿದ ತಕ್ಷಣ ಧರ್ಮಪಾಲ್ ಠಾಕೂರ್ ಮುಖದಲ್ಲಿ ನಗು ಬಂತು. ಎಷ್ಟು ದುಡ್ಡು ಬೇಕಾಗುತ್ತೆ, ಇವತ್ತೇ ಆ ಕೆಲಸ ಮುಗಿಸ್ಬಿಡೋಣ. ಅಮರ್ ಅಂದ, ಬರೀ ಒಬ್ಬಳೇ ಹುಡುಗಿ ಅಲ್ವಾ, ಜಾಸ್ತಿ ಅಂದರೆ 50,000 ರೂಪಾಯಿ ಬೇಕಾಗಬಹುದು. ಇದನ್ನು ಕೇಳಿ ಧರ್ಮಪಾಲ್ ಠಾಕೂರ್ ಆಶ್ಚರ್ಯದಿಂದ ಅಂದರು, ಇದು ಸ್ವಲ್ಪ ಜಾಸ್ತಿ ಆಯಿತು ಅನ್ಸಲ್ವಾ? ಅಮರ್ ಅವ್ರ ಹತ್ರ ಬಂದು ನಿಂತ್ಕೊಂಡಂದ, ಅಯ್ಯೋ ಇದು ಮರ್ಡರ್ ಮಾಡೋ ವಿಷಯ, ಆಮೇಲೆ ಹೆಣ ಕೂಡ ಬಚ್ಚಿಡಬೇಕಾಗತ್ತೆ, ಪೊಲೀಸ್ ಕೇಸ್ ಆಗುತ್ತೆ, ಈ ಎಲ್ಲ ಕಿರಿಕಿರಿಗಳನ್ನ ಅವನೇ ನೋಡ್ಕೋಬೇಕಲ್ವಾ? ಅದಕ್ಕೆ ನಾನು ಕಮ್ಮಿನೇ ಹೇಳಿದ್ದೀನಿ, ಅವನು ಇದಕ್ಕಿಂತ ಜಾಸ್ತಿನೇ ತಗೋತಾನೆ. ಆದರೆ ನಾನು ಹೇಳಿದ್ರೆ ಬಹುಶಃ ಈ ರೇಟ್ಗೆ ಒಪ್ಕೋಬಹುದೇನೋ. ಧರ್ಮಪಾಲ್ ಠಾಕೂರ್ ಕೋಪದಿಂದ ಅಂದರು, ಸರಿ ಹಾಗಾದರೆ ಅವನ ಹತ್ರ ಮಾತಾಡು, ಇವತ್ತೇ ನಾವು ಹೋಗೋಣ. ಇನ್ನೊಂದು ಕಡೆ ಒಂದು ದೊಡ್ಡ ಹಳ್ಳಿ, ಒಂದು ದೊಡ್ಡ ಅರಮನೆಯಂತಿರೋ ಮನೆಯಲ್ಲಿ ತೋಟದಲ್ಲಿ ಒಬ್ಬ ಮನುಷ್ಯ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತಿದ್ದ. ಅವನು ನೋಡೋಕೆ ತುಂಬಾ ಹ್ಯಾಂಡ್ಸಮ್ ಆಗಿದ್ದ. ಬ್ಲ್ಯಾಕ್ ಕಲರ್ ಬಟ್ಟೆ ಮತ್ತು ಬ್ಲ್ಯಾಕ್ ಜೀನ್ಸ್ ಹಾಕ್ಕೊಂಡಿದ್ದ. ಕೈಲಿ ಬ್ರ್ಯಾಂಡೆಡ್ ರಿಸ್ಟ್ ವಾಚ್, ಕೋಳಲ್ಲಿ ಚಿನ್ನದ ಚೈನ್ ಇತ್ತು ಮತ್ತು ಕೂದಲನ್ನ ಚೆನ್ನಾಗಿ ಜೆಲ್ಲಾಗಿ ಸೆಟ್ ಮಾಡಿದ್ದ. ಅವನ ಕೂದಲು ಸಿಲ್ಕಿ ಹಾಗೂ ಲೈಟ್ ಗೋಲ್ಡನ್ ಕಲರ್ನಲ್ಲಿತ್ತು. ಅವನ ಕಣ್ಣುಗಳು ಕಪ್ಪಗಿದ್ವು ಮತ್ತು ಮುಖದ ಬಣ್ಣ ತುಂಬ ಬಿಳಿಯಾಗಿತ್ತು. ಅವನು ನೋಡೋಕೆ ಯಾವುದೋ ಸಿನಿಮಾ ಹೀರೋ ಥರ ಇದ್ದ. ಅಲ್ಲಿ ಒಬ್ಬ ರಾಜನ ಥರ ಕೂತಿದ್ದ ಆತ. ಅವನ ಎದುರುಗಡೆ ಅವನ ಬಲಗೈ ಬಂಟ ರೋಹನ್ ನಿಂತಿದ್ದ. ರೋಹನ್ ಒಬ್ಬ ಹುಡುಗಿಯ ಫೋಟೋನ ಅಗ್ನಿ ಎದುರುಗಡೆ ಇಡ್ತಾ ಅಂದ, ಬಾಸ್, ಇವಳೇ ಆ ಹುಡುಗಿ, ಇವಳನ್ನೇ ಮುಗಿಸ್ಬೇಕು. ಹೆಸರು ಹಿಮಾ, ವಯಸ್ಸು 23 ವರ್ಷ. ಕೆಲವು ದಿನಗಳ ಮುಂಚೆಯಷ್ಟೇ ತಾನು ಓದಿದ ಕಾಲೇಜ್ನಲ್ಲೇ ಪ್ರೊಫೆಸರ್ ಆಗಿ ಜಾಯ್ನ್ ಆಗಿದ್ದಾಳೆ. ಅಗ್ನಿ ಆ ಫೋಟೋನ ಸೈಡಿಗೆ ತಳ್ತಾ ಅಂದ, ನನಗಿದನ್ನು ನೋಡೋ ಅವಶ್ಯಕತೆ ಇಲ್ಲ. ಒಬ್ಬ ಹುಡುಗಿನ ಕೊಲ್ಲೋಕೆ ನಾನು ಹೋಗಬೇಕಾ? ಆ ಥರದ ಪ್ರಶ್ನೆನೇ ಬರಲ್ಲ. ಇಬ್ಬರು ಹುಡುಗರನ್ನು ಕಳಿಸು, ಬರೀ ಪುಟ್ಟ ಹುಡುಗಿ ಅಲ್ವಾ, ಅವಳೇನು ಮಾಡ್ತಾಳೆ? ಇದನ್ನು ಕೇಳಿ ರೋಹನ್ ಅಂದ, ಅವಳ ಸ್ವಂತ ಚಿಕ್ಕಪ್ಪನೇ ಅವಳನ್ನ ಕೊಲ್ಲೋ ಕೊಟ್ಟಿರೋದು ಬಾಸ್. ಅವರು ಸ್ಪೆಷಲ್ಲಾಗಿ ನಿಮ್ಮ ಹತ್ರನೇ ಬಂದು ಈ ಕೆಲಸ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಅವರಿಗೆ ಬೇರೆ ಯಾರ ಮೇಲೂ ನಂಬಿಕೆ ಇಲ್ವಂತೆ. ಅವರು ಅಷ್ಟೊಂದು ರಿಕ್ವೆಸ್ಟ್ ಮಾಡಿದ ಮೇಲೆ ನಾವು ಮಾಡಲೇಬೇಕು. ಅಗ್ನಿ ಕೋಪದಿಂದ ಅಂದ, ನನ್ನ ಹತ್ರ ಈ ಥರದ ಸಣ್ಣ ಪುಟ್ಟ ಕೆಲಸಗಳಿಗೆ ಟೈಮ್ ಇಲ್ಲ. ನನಗೆ ಬೇರೆ ದೊಡ್ಡ ದೊಡ್ಡ ಕೆಲಸಗಳಿವೆ. ಈ ಪುಟ್ಟ ಹುಡುಗಿ ನಿನ್ನ ಕೈಯಲ್ಲಿ ಮುಗಿಸೋಕ್ಕಾಗಲ್ವಾ? ನಾನು ಕೂಡ ಬರಬೇಕಾ ನಿನ್ನ ಜೊತೆ ಅಂದ. ಇದಕ್ಕೆ ರೋಹನ್ ಅಂದ, ಇದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಬಾಸ್, ಇದು ನಮ್ಮ ಮರ್ಯಾದೆ ವಿಷಯ. ನಾವು ಈ ಕೆಲಸ ಬೇಡ ಅಂದರೆ ಅವರು ನಮ್ಮನ್ನು ಹೇಡಿಗಳು ಅಂದ್ಕೊಂಡ್ಬಿಡ್ತಾರೆ. ಅಗ್ನಿಗೆ ತುಂಬ ಕೋಪ ಬಂತು. ಅವನ ಕೋಪದಿಂದಲೇ ಅಂದ, ಸರಿ ಆಯಿತು, ನಾನು ಬರ್ತೀನಿ, ಆದರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಕತೆ ಮುಗಿಸ್ಬೇಕು. ಇಷ್ಟು ಹೇಳಿ ಅವನು ಅಲ್ಲಿಂದ ಎದ್ದು ಹೊರಟು ಹೋದ. ಇನ್ನೊಂದು ಕಡೆ ಹಿಮಾಳ ಮನೆ. ಹಿಮಾ ಒಂದು ಸುಂದರವಾದ ಸೀರೆ ಉಟ್ಕೊಂಡು ರೆಡಿಯಾಗಿದ್ಲು. ಇವತ್ತು ತನ್ನ ಲೈಫ್ನಲ್ಲಿ ಏನಾಗುತ್ತೆ ಅಂತ ಅವಳಿಗೆ ಸ್ವಲ್ಪನೂ ಐಡಿಯಾ ಇರಲಿಲ್ಲ. ಅಷ್ಟರಲ್ಲೇ ಹಿಮಾಳಮ್ಮ ಊಟ ತಂದು ಟೇಬಲ್ ಮೇಲಿಡ್ತಾ ಅಂದರು, ಇವತ್ತು ಯಾಕೋ ಕಾಲೇಜ್ಗೆ ಹೋಗೋದು ಬೇಡ ಅನ್ನಿಸ್ತಿದೆ ಮಗಳೇ, ಯಾಕೋ ಮನಸ್ಸು ಒಂಥರ ಆಗ್ತಾ ಇದೆ, ತುಂಬ ಗಾಬರಿ ಆಗ್ತಿದೆ. ಇದನ್ನು ಕೇಳಿ ಹಿಮಾ ವಾಚ್ ಹಾಕೊಳ್ತಾ ಅಂದ್ಲು, ಮಮ್ಮಿ, ನಾನೇ ತಡವಾಗಿದ್ದೀನಿ, ಅಲ್ಲಿವರೆಗೂ ಮಲಗಿದ್ದೆ. ಅಲ್ಲದೆ ಕೆಲವು ದಿನಗಳ ಮುಂಚೆಯಷ್ಟೇ ನಾನು ಕಾಲೇಜ್ ಜಾಯ್ನ್ ಆಗಿರೋದು. ಈಗಲೇ ಪ್ರೊಫೆಸರ್ ಆಗಿ ಹೋಗದೇ ಇದ್ದರೆ ನನ್ನ ಕೆಲಸಕ್ಕೆ ತೊಂದರೆ ಆಗಬಹುದು. ಇವತ್ತು ಹೋಗೋದು ತುಂಬ ಇಂಪಾರ್ಟೆಂಟ್. ಇನ್ನೆರಡು ದಿನ ಬಿಟ್ಟರೆ ಭಾನುವಾರ ಬರುತ್ತಲ್ವಾ, ಆವಾಗ ಮನೆಯಲ್ಲೇ ಇರ್ತೀನಿ. ನೀನು ತುಂಬ ಚಿಂತೆ ಮಾಡ್ತೀಯ ಮಮ್ಮಿ ನೀನು ಅಂತ ಅಂದ್ಲು. ಇದನ್ನು ಕೇಳಿ ಅವಳಮ್ಮ ಅಂದರು, ಚಿಂತೆ ಆಗದೇ ಇರುತ್ತಾ ಮಗಳೇ, ನಂಗೆ ತುಂಬ ಹೆದರಿಕೆ ಆಗ್ತಿದೆ. ಒಂದು ಕಡೆ ನಿನ್ನ ಚಿಕ್ಕಪ್ಪ ಚಿಕ್ಕಮ್ಮ ನಮ್ಮ ಹಿಂದೆ ಬಿದ್ದಿದ್ದಾರೆ, ಇನ್ನೊಂದು ಕಡೆ ಕಾಲ ಕೂಡ ಸರಿ ಇಲ್ಲ. ಇವತ್ತಿನ ದಿನಗಳಲ್ಲಿ ಹುಡುಗಿಯರ ಜೊತೆ ಏನೇನು ಕೆಟ್ಟದ್ದು ನಡೀತಿದೆ ಅಂತ ನಿನಗೆ ಗೊತ್ತಿಲ್ವಾ? ಅದಕ್ಕೆ ತುಂಬ ಭಯ ಆಗುತ್ತೆ.
ಹಿಮಾ ತನ್ನ ಸೀರೆ ಪಲ್ಲುನ ಸರಿ ಮಾಡ್ಕೊಳ್ತಾ ಅಂದ್ಲು. ಏನೂ ಆಗಲ್ಲ ಮಮ್ಮಿ, ಬಾ ನನಗೆ ಊಟ ಮಾಡಿಸು, ಲೇಟ್ ಆಗ್ತಿದೆ. ಆಮೇಲೆ ಪಪ್ಪ ಗದ್ದೆಗೆ ಹೋಗಿದ್ದಾರಾ? ಅದಕ್ಕೆ ಅಮ್ಮ ಅಂದರು, ಹೌದು, ನಿನ್ನ ಪಪ್ಪ ಮತ್ತು ನಿನ್ನ ಅಣ್ಣ ಇಬ್ಬರು ಗದ್ದೆಗೆ ಹೋಗಿದ್ದಾರೆ. ಇದನ್ನು ಕೇಳಿ ಹಿಮಾ ತನ್ನ ಬ್ಯಾಗ್ ಎತ್ಕೊಂಡು ಹಣೆ ಮೇಲೆ ಒಂದು ಸಣ್ಣ ಕಪ್ಪು ಬಿಂದಿ ಇಟ್ಕೊಂಡು ಅಂದ್ಲು, ಸರಿ ಮಮ್ಮಿ, ನಾನು ಹೊರಡ್ತೀನಿ. ಅವಳಮ್ಮ ಅವಳನ್ನೇ ಪ್ರೀತಿಯಿಂದ ನೋಡಿದ್ರು. ಅವಳು ನೀಲಿ ಬಣ್ಣದ ಸೀರೆ ಉಟ್ಟಿದ್ಲು. ಅದರ ಮೇಲೆ ಬಿಳಿ ಬಣ್ಣದ ಸೂರ್ಯಕಾಂತಿ ಹೂಗಳ ಡಿಸೈನ್ ಇತ್ತು. ಅದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದರ ಜೊತೆಗೆ ಹಾಫ್ ಸ್ಲೀವ್ ಬ್ಲೌಸ್ ಹಾಕಿ ಕೂದಲೆಲ್ಲ ಸೇರಿಸಿ ಒಂದು ಮುಡಿ ಹಾಕಿದ್ಲು. ಹಣೆ ಮೇಲೆ ಒಂದು ಕಪ್ಪು ಬಿಂದಿ ಮತ್ತು ಲೈಟಾಗಿ ಲಿಪ್ ಗ್ಲಾಸ್ ಹಾಕಿದ್ರಿಂದ ಅವಳು ದೇವತೆ ಥರ ಕಾಣ್ತಿದ್ಲು. ಅವಳಮ್ಮ ತನ್ನ ಕಣ್ಣಲ್ಲಿದ್ದ ಕಾಡಿಗಿನ ಸ್ವಲ್ಪ ತೆಗೆದು ಹಿಮಾಳ ಕುತ್ತಿಗೆ ಹಿಂದೆ ದೃಷ್ಟಿ ಬೊಟ್ಟಿಡ್ತಾ ಅಂದರು, ನನ್ನ ಮಗಳಿಗೆ ಯಾರ ಕಣ್ಣು ಬೀಳಬಾರ್ದು, ಜಾಗ್ರತೆಯಾಗಿ ಹೋಗು ಮಗಳೇ. ಇದನ್ನು ಕೇಳಿ ಹಿಮಾ ನಗ್ತಾ ಅಂದ್ಲು, ಚಿಂತೆ ಮಾಡಬೇಡ ಮಮ್ಮಿ ನೀನು. ಅದಾದಮೇಲೆ ಅವಳು ಹೆಲ್ಮೆಟನ್ನು ತಗೊಂಡು ತನ್ನ ಸ್ಕೂಟಿಯಲ್ಲಿ ಹೊರಟಳು. ಆದರೆ ಕೆಲವು ಜನ ಅವಳ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋದು ಅವಳಿಗೆ ಗೊತ್ತಿರಲಿಲ್ಲ ಪಾಪ. ಅವಳನ್ನೇ ನೋಡ್ತಾ ಇದ್ದ ಒಬ್ಬ ರೌಡಿ ಯಾರಿಗೋ ಫೋನ್ ಮಾಡಿ ಅಂದ ಅವಳು ಮನೆಯಿಂದ ಹೊರಟಿದ್ದಾಳೆ. ಅಷ್ಟರಲ್ಲೇ ತುಂಬ ಜನ ರೌಡಿಗಳು ಅವಳ ಮನೆ ಒಳಗಡೆ ನುಗ್ಗಿದ್ರು. ಹಿಮಾಳಣ್ಣ ಮತ್ತು ಪಪ್ಪ ಈಗ ತಾನೇ ಗದ್ದೆಯಿಂದ ವಾಪಸ್ ಬಂದಿದ್ರು. ಮನೆಯಲ್ಲಿ ಅಷ್ಟೊಂದು ಜನರನ್ನು ನೋಡಿ ಅವರು ಶಾಕ್ ಆದರು. ಹಿಮಾಳಮ್ಮ ಅಂದರು, ಹೇಯ್, ಯಾರು ನೀವು? ನಮ್ಮ ಮನೇಲಿ ಏನು ಮಾಡ್ತಿದ್ದೀರಿ ನೀವೆಲ್ಲ? ಆದರೆ ಯಾವಾಗ ಆ ರೌಡಿಗಳ ಕೈಯಲ್ಲಿದ್ದ ಗನ್ ನೋಡಿದ್ರೋ ಆ ಮೂವರು ತುಂಬಾ ಎದುರು ಹೋದರು. ಇನ್ನೊಂದು ಕಡೆ ಹಿಮಾ ಕಾಲೇಜ್ಗೆ ಅಂತ ಹೊರಟಿದ್ಲು ಮತ್ತು ತುಂಬ ಕೇರ್ಫುಲ್ಲಾಗಿ ಸ್ಕೂಟಿಯನ್ನು ಓಡಿಸ್ತಿದ್ಲು. ಅಷ್ಟರಲ್ಲಿ ಸಡನ್ನಾಗಿ ಅವಳು ಫೋನ್ ರಿಂಗ್ ಆಯಿತು. ಅದನ್ನು ನೋಡಿ ಅವಳು ಒಂದು ಮರದ ಪಕ್ಕದಲ್ಲಿ ಸ್ಕೂಟಿ ನಿಲ್ಲಿಸಿದ್ಲು. ಅವಳ ಆ ಕಡೆ ಈ ಕಡೆ ನೋಡಿದಾಗ ಎದುರುಗಡೆ ಕೆಲವು ಜನ ಮನುಷ್ಯರು ನಿಂತಿರೋದು ಕಾಣಿಸ್ತು. ಅದನ್ನು ನೋಡಿ ಅವಳಿಗೆ ಒಂಥರ ಅನ್ನಿಸ್ತು. ಆದರೆ ಅವಳನ್ನ ಇಗ್ನೋರ್ ಮಾಡಿ ಅದನ್ನು ಫೋನ್ ರಿಸೀವ್ ಮಾಡಿದ್ಲು, ಏನು ನೋಡೋಣ ಅಂತ. ಫೋನ್ನಲ್ಲಿ ಅವಳಮ್ಮ ತುಂಬ ಗಾಬರಿಯಿಂದ ಅಳ್ತಾ ಅಂದರು, ಮಗಳೇ, ಅವ್ರು ನಿನ್ನನ್ನು ಕೊಲ್ಲೋಕೆ ನೋಡ್ತಿದ್ದಾರೆ, ನಿನ್ನ ಹಿಂದೆ ರೌಡಿಗಳನ್ನ ಬಿಟ್ಟಿದ್ದಾರೆ, ಅಲ್ಲಿಂದ ಓಡಿ ಹೋಗು, ಕಾಲೇಜ್ಗೆ ಹೋಗ್ಬಿಡ, ಎಲ್ಲಾದರೂ ಓಡೋಗ್ಬಿಡು ಮಗಳೇ ಅಂತ ಅಂದರು ಅಳ್ತಾ. ಇದನ್ನು ಕೇಳಿ ಹಿಮಾ ಶಾಕ್ ಆದ್ಲು. ಅವಳೇನೋ ಕೇಳೋಣ ಅಂದ್ಕೊಳ್ಳೋ ಅಷ್ಟರಲ್ಲೇ ಫೋನ್ ಕಟ್ ಆಗಿಬಿಡ್ತು. ಭಯದಿಂದ ಅವಳ ಮುಖದಲ್ಲೆಲ್ಲ ಬೆವತು ನೀರು ಆಗೋಯ್ತು. ಅವಳು ಮತ್ತೆ ಅಮ್ಮನಿಗೆ ಫೋನ್ ಮಾಡೋದಕ್ಕೆ ಟ್ರೈ ಮಾಡಿದ್ಲು. ಆದರೆ ಫೋನ್ ಸ್ವಿಚ್ ಆಫ್ ಬರ್ತಿತ್ತು. ಭಯದಿಂದ ಅವಳಿಗೆ ಏನು ಮಾಡಬೇಕು ಅಂತಲೇ ಅರ್ಥ ಆಗಲಿಲ್ಲ. ಅಷ್ಟರಲ್ಲಿ ಅವಳಿಗೆ ಎದುರುಗಡೆಯಿಂದ ಒಂದು ಬ್ಲ್ಯಾಕ್ ಕಲರ್ ಜೀಪ್ ಬರ್ತಾ ಇರೋದು ಕಾಣಿಸ್ತು. ಅವಳಿಗೆ ತಕ್ಷಣ ಅರ್ಥ ಆಯಿತು, ಇವರು ತನ್ನ ಹಿಂದೆ ಬಿದ್ದಿರೋ ರೌಡಿಗಳೇ ಅಂತ. ಅವಳು ತಕ್ಷಣ ಸ್ಕೂಟಿನ ಸ್ಟಾರ್ಟ್ ಮಾಡಿ ತುಂಬ ಸ್ಪೀಡಾಗಿ ಅಲ್ಲಿಂದ ಓಡೋಕ್ಕೆ ಶುರು ಮಾಡಿದ್ಲು. ಅವಳ ಕಣ್ಣಲ್ಲಿ ಭಯ ಎದ್ದು ಕಾಣಿಸ್ತಿತ್ತು. ಹಿಮಾ ತುಂಬ ಸ್ಪೀಡಾಗಿ ಸ್ಕೂಟಿ ಓಡಿಸ್ತಿದ್ಲು. ಅವಳಿಗೆ ತುಂಬ ಭಯ ಆಗ್ತಿತ್ತು. ಅವಳು ಯೋಚನೆ ಮಾಡ್ತಿದ್ಲು, ಇದೇನಾಯಿತು, ನನ್ನ ಮೇಲೆ ಯಾರಿಗೆ ಇಷ್ಟೊಂದು ಕೋಪ, ಯಾಕೆ ನನ್ನಿಂದ ರೌಡಿಗಳು ಬಿಟ್ಟಿದ್ದಾರೆ, ನಾನು ಯಾರಿಗೇನು ಕೆಟ್ಟದ್ದು ಮಾಡಿದ್ದೀನಿ? ಅವಳು ಕಣ್ಣೀರು ಒರೆಸ್ಕೊಳ್ತಾ ತನ್ನ ಮನಸ್ಸಲ್ಲಿ ಅಂದ್ಕೊಂಡ್ಳು, ಈಗ ನಾನು ಎಲ್ಲಿಗೆ ಹೋಗಲಿ, ಏನೂ ಅರ್ಥ ಆಗ್ತಿಲ್ಲ. ಅತ್ತೆ ಮನೆಗೆ ಹೋಗೋಣವಾ, ಆದರೆ ಅಲ್ಲಿಗೂ ರೌಡಿಗಳು ಬಂದುಬಿಡ್ತಾರಲ್ವ, ಮನೆಗೆ ಹೋಗೋಕ್ಕಾಗಲ್ಲ, ನನ್ನಿಂದಾಗ ಅಮ್ಮ ಅಪ್ಪ ಮತ್ತು ಅಣ್ಣ ಪರಿಸ್ಥಿತಿ ಏನಾಗುತ್ತೋ. ಹೀಗೆ ಯೋಚನೆ ಮಾಡ್ತಾ ಅವಳು ಇನ್ನೂ ಜೋರಾಗಳೋಗಿ ಸ್ಟಾರ್ಟ್ ಮಾಡಿದ್ಳು. ಇನ್ನೊಂದು ಕಡೆ ಕಾಲೇಜ್ ಆಚೆ ನಿಂತಿದ್ದ ಅಗ್ನಿ ತುಂಬ ಕೋಪದಿಂದ ಕಿರ್ಚಾಡ್ತಾ ಅಂದ, ಆ ಹುಡುಗಿ ಹೇಗೆ ತಪ್ಪಿಸ್ಕೊಂಡು ಓಡೋದ್ಲು, ಎಷ್ಟು ದಡ್ಡರಾಗಿದ್ದೀರಿ ನೀವೆಲ್ಲ. ಅವಳು ಕಾಲೇಜ್ ಒಳಗಡೆ ಬಂದ ಮೇಲೆ ನೀವು ಅವಳ ಮನೆಗೆ ನುಗ್ಗಬೇಕಿತ್ತು, ಆದರೆ ಈಗ ಅವಳು ಓಡಿ ಹೋಗಿದ್ದಾಳೆ. ಹುಡುಗಿ ಅವಳನ್ನ ಇವತ್ತು ಸಂಜೆ ಒಳಗಡೆ ಅವಳ ಕತೆ ಮುಗಿಸ್ಬೇಕು ನಾವು. ಮತ್ತೊಂದೆಡೆ ಹಿಮಾ ತನ್ನ ಸ್ಕೂಟಿನ ಒಂದು ಕಡೆ ನಿಲ್ಲಿಸಿ ಓಡಿ ಬಂದು ತನ್ನ ಅತ್ತೆ ಮನೆ ಮುಂದೆ ಬಂದು ನಿಂತ್ಕೊಂಡ್ಳು. ಅವಳು ಬಾಗಿಲನ್ನು ಜೋರಾಗಿ ಬಡಿಯೋಕ್ಕೆ ಶುರು ಮಾಡಿದ್ಲು. ಅತ್ತೆ ಬಾಗಿಲು ತೆಗೆದು ಆಚೆ ಬಂದರು ಮತ್ತು ಹಿಮಾಳನ್ನು ನೋಡಿ ಆಶ್ಚರ್ಯದಿಂದ ಅಂದರು, ಮಗಳೇ, ನೀನು ಈ ಟೈಮ್ನಲ್ಲಿ ಇಲ್ಲಿ ಹೇಗೆ? ಇದನ್ನು ಕೇಳಿ ಹಿಮಾ ಅಳ್ತಾ ಅವ್ರನ್ನ ಗಟ್ಟಿಯಾಗಿ ಅಪ್ಕೊಂಡು ಮತ್ತು ಅಂದ್ಲು, ಅತ್ತೆ, ನನ್ನ ಹಿಂದೆ ರೌಡಿಗಳು ಬಿದ್ದಿದ್ದಾರೆ, ಅವ್ರು ನನ್ನ ಕೊಲ್ಲೋಕೆ ನೋಡ್ತಿದ್ದಾರೆ, ನನ್ನ ಬಚಾವ್ ಮಾಡಿ ಪ್ಲೀಸ್. ಇದನ್ನು ಕೇಳಿ ಅತ್ತೆ ಶಾಕ್ ಆಗಂದರು, ಇದೇನು ಮಾತಾಡ್ತಿದ್ಯಾ ಮಗಳೇ, ನಿನ್ನ ಹಿಂದೆ ರೌಡಿಗಳು ಯಾಕೆ ಬೀಳ್ತಾರೆ? ಮೊದಲು ಒಳಗಡೆ ಬಾ, ನಿನ್ನನ್ನು ಯಾರು ಹಿಡಿಯೋಕೆ ಬರ್ತಾರೆ ಅಂತ ನಾನು ನೋಡ್ತೀನಿ. ಇರೋ, ನೀನು ಅಣ್ಣಂದಿರು ಮತ್ತು ಮಾವನನ್ನು ಕರಿತೀನಿ. ಇಷ್ಟು ಹೇಳಿ ಅತ್ತೆ ಹಿಮಾಳನ ಮನೆ ಒಳಗಡೆ ಕರ್ಕೊಂಡು ಬಂದರು. ಆಮೇಲೆ ಅವಳಿಗೆ ಕುಡಿಯೋಕೆ ನೀರು ಕೊಟ್ಟು, ನೀರು ಕುಡಿ ಮಗಳೇ ಅಂದರು. ಅಷ್ಟರಲ್ಲೇ ಹಿಮಾಳಿಗಿಂತ ವಯಸ್ಸಿನಲ್ಲಿ ದೊಡ್ಡವರಾಗಿದ್ದ ಮಾವನ ಇಬ್ಬರು ಗಂಡು ಮಕ್ಕಳು ಹಾಗೂ ಮಾವ ಕೂಡ ಅಲ್ಲಿಗೆ ಬಂದರು. ಹಿಮಾಳ ಈ ಪರಿಸ್ಥಿತಿ ನೋಡಿ ಮಾವ ಆಶ್ಚರ್ಯದಿಂದ ಅಂದರು, ಏನಾಯ್ತು ಮಗಳೇ ನಿನ್ನ ಜೊತೆ? ಇದನ್ನು ಕೇಳಿ ಹಿಮಾ ಅಳ್ತಾ ನಡೆದಿದ್ದೆಲ್ಲ ಹೇಳಿದ್ಲು. ಅವಳ ಮಾತು ಕೇಳಿ ಅಲ್ಲಿ ಇರೋರೆಲ್ಲ ಶಾಕ್ ಆದರು.
ಮಾವ ಅಂದರು, ನೀನೇನು ಚಿಂತೆ ಮಾಡಬೇಡ ಮಗಳೇ, ನಾವಿದ್ದೀವಲ್ವಾ, ನಿನಗೇನೂ ಆಗೋಗ್ಬಿಡಲ್ಲ. ನಮ್ಮ ಎದುರಿಗೆ ನಿನ್ನನ್ನು ಯಾರು ಏನು ಮಾಡ್ತಾರೆ ಅಂತ ನಾನು ನೋಡ್ತೀನಿ. ಇದನ್ನು ಕೇಳಿ ಹಿಮ ಇನ್ನೂ ಜೋರಾಗಿ ಅಳ್ತಾ ಅಂದ್ಲು, ನನಗೇನು ಮಾಡಬೇಕಂತಾನೆ ಅರ್ಥ ಆಗ್ತಿಲ್ಲ ಮಾವ, ತುಂಬ ಹೆದರಿಕೆ ಆಗ್ತಿದೆ. ಗೊತ್ತಿಲ್ಲ ಅಮ್ಮ ಪಪ್ಪ ಮತ್ತು ಅಣ್ಣನಿಗೆ ಏನಾಗಿದೆಯೋ, ಯಾರು ನನ್ನ ಜೊತೆ ಹೇಗೆ ಮಾಡ್ತಿದ್ದಾರೆ, ನಾನು ಯಾರಿಗೇನು ತೊಂದರೆ ಕೊಟ್ಟಿದ್ದೀನಿ, ನಾನು ಯಾರ ಜೊತೆ ದ್ವೇಷ ಇಟ್ಕೊಂಡಿಲ್ಲ, ನನಗೆ ಯಾರೂ ಸರಿಯಾಗಿ ಗೊತ್ತೂ ಇಲ್ಲ. ಇದನ್ನು ಕೇಳಿ ಮಾವ ಅಂದರು, ಯಾವಾಗಲೂ ವೈರಿಗಳು ನಮ್ಮ ಹತ್ರದಲ್ಲೇ ಇರ್ತಾರೆ ಮಗಳೇ, ಯಾರೋ ನಮ್ಮ ಆಪ್ತಾರೆ ನಮ್ಮ ಕತೆ ಮುಗಿಸೋಕೆ ನೋಡ್ತಾರೆ. ನೀನು ಸ್ವಲ್ಪ ಯೋಚನೆ ಮಾಡು, ಆಮೇಲೆ ಸಾಹಿಲ್ ಪೊಲೀಸ್ಗೆ ಫೋನ್ ಮಾಡು. ಇದನ್ನು ಕೇಳಿ ಮಾವನ ದೊಡ್ಡ ಮಗ ಸಾಹಿಲ್ ಅಂದ, ಸರಿ ಪಪ್ಪ, ಈಗಲೇ ಫೋನ್ ಮಾಡ್ತೀನಿ. ಅವನು ಇಷ್ಟು ಹೇಳೋ ಅಷ್ಟರಲ್ಲೇ ಹೊರಗಡೆ ಸಡನ್ನಾಗಿ ಗಾಡಿಗಳು ಬಂದು ನಿಲ್ಲೋ ಸೌಂಡ್ ಕೇಳಿಸ್ತು. ಅವರೇನೋ ಯೋಚನೆ ಮಾಡೋ ಮುಂಚೆನೇ ಯಾರೋ ಬಾಗಿಲಿಗೆ ಜೋರಾಗಿ ಒದ್ದು ಬಾಗಿಲು ಮುರಿದು ಹಾಕಿದ್ರು. ಅದು ಬೇರೆ ಯಾರೂ ಅಲ್ಲ, ಅಗ್ನಿ ಆಗಿದ್ದ. ಅವನ ತುಟಿಗಳ ಮಧ್ಯೆ ಸಿಗರೇಟ್ ಇತ್ತು ಮತ್ತು ಇನ್ನೊಂದು ಕೈಯಲ್ಲಿ ಗನ್ನಿತ್ತು. ಅವನು ಬಾಗಿಲಿಗೆ ಒದ್ದು ಒಳಗಡೆ ಬಂದು ನಗ್ತಾ ಅಂದ, ಒಂದು ವೇಳೆ ನಿಮಗೆ ನಿಮ್ಮ ಪ್ರಾಣ ಮುಖ್ಯ ಅನಿಸಿದ್ರೆ ನಮ್ಮ ದಾರಿಯಿಂದ ಸೈಡ್ಗೆ ಹೋಗಿ ಆ ಹುಡುಗಿನ ನಮ್ಮ ವಶಕ್ಕೆ ಒಪ್ಪಿಸ್ಬಿಡಿ. ಅವನ ಧ್ವನಿ ಕೇಳಿ ಮತ್ತು ಎದುರುಗಡೆ ನೋಡಿದ ತಕ್ಷಣ ಮಾವ ಮತ್ತು ಅತ್ತೆ ಇಬ್ಬರು ನಡುಗೆ ಹೋದರು. ಹೊರಗಡೆ ತುಂಬ ಜನ ನಿಂತಿದ್ರು. ಅವರೆಲ್ಲ ರೌಡಿಗಳ ಥರ ಕಾಣ್ತಿದ್ರು. ಅವ್ರ ರೌಡಿಗಳ ಮಧ್ಯೆ ಒಬ್ಬ ತುಂಬಾ ಹ್ಯಾಂಡ್ಸಮ್ ಆಗಿರೋ ಮನುಷ್ಯ ನಿಂತಿದ್ದಾದರೆ ಅವನ ಮುಖ ಪೂರ್ತಿ ಒಂದು ದೊಡ್ಡ ಬಟ್ಟೆಯಿಂದ ಮುಚ್ಚಿತ್ತು. ಅವನ ಕಣ್ಣುಗಳು ತುಂಬಾ ಡೇಂಜರಸ್ ಆಗಿ ಲೈಟಾಗಿ ರೆಡ್ ಕಲರ್ನಲ್ಲಿ ಕಾಣ್ತಿದ್ವು. ಆದರೆ ಬಾಡಿ ಶೇಪ್ ಮಾತ್ರ ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಅವ್ನು ಬ್ಲ್ಯಾಕ್ ಶರ್ಟ್ ಮತ್ತು ಬ್ಲ್ಯಾಕ್ ಪ್ಯಾಂಟ್ ಹಾಕ್ಕೊಂಡಿದ್ದ, ಜೊತೆಗೆ ಬ್ಲ್ಯಾಕ್ ಲೆದರ್ ಬೆಲ್ಟ್, ಕೈಯಲ್ಲಿ ಬ್ರ್ಯಾಂಡೆಡ್ ವಾಚ್ ಇತ್ತು. ಅವ್ನು ನೋಡೋಕೆ ತುಂಬ ಹ್ಯಾಂಡ್ಸಮ್ ಆಗಿದ್ದ. ಅವನ ಜೊತೆಗೆ ಇನ್ನೊಬ್ಬ ಹ್ಯಾಂಡ್ಸಮ್ ಹುಡುಗ ಇದ್ದ, ಅವನ ಮುಖ ಕೂಡ ಮುಚ್ಚಿತ್ತು. ಅವರೆಲ್ಲರ ಕೈಯಲ್ಲಿ ಗನ್ ಮತ್ತು ಚೂಪಾದ ಆಯುಧ ಇತ್ತು. ಹಿಮ ಭಯದಿಂದ ಎದ್ದು ನಿಂತ್ಕೊಂಡ್ಳು. ಕೆಲವೇ ಕ್ಷಣಗಳಲ್ಲಿ ಅಗ್ನಿ ಹಿಮಾಳ್ ಕೂದಲನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅವಳನ್ನ ಎಳ್ಕೊಂಡು ಹೊರಗಡೆ ಹೋಗೋಕೆ ಶುರು ಮಾಡ್ದ. ಅವಳು ನೋವಿನಿಂದ ಅಳ್ತಾ ಇದ್ಲು, ಕಿರ್ಚಾಡ್ತಿದ್ಲು. ಆದರೆ ಅವಳನ್ನ ಬಚಾವ್ ಮಾಡೋಕೆ ಅಲ್ಲಿ ಯಾರೂ ಬರಲಿಲ್ಲ. ಅವಳತ್ತೆ ಇಬ್ಬರು ಅಣ್ಣಂದಿರು ಮತ್ತು ಮಾವ ಎಲ್ಲರೂ ಸುಮ್ಮನೆ ತಲೆ ತಗ್ಸಿ ನಿಂತ್ಕೊಂಡ್ಬಿಟ್ಟಿದ್ರು. ಎಲ್ರಿಗೂ ತಮ್ಮ ಪ್ರಾಣ ಮುಖ್ಯ ಆಗಿತ್ತು. ಆ ಒಬ್ಬ ಹುಡುಗಿಗೋಸ್ಕರ ಅವ್ರು ತಮ್ಮ ಪ್ರಾಣವನ್ನು ರಿಸ್ಕ್ ಹಾಕೋಕೆ ರೆಡಿ ಇರಲಿಲ್ಲ. ಇನ್ನೊಂದು ಕಡೆ ಅಗ್ನಿ ಹಿಮಾಳ್ ಕೂದಲನ್ನ ಎಳ್ಕೊಂಡು ಹೋಗಿ ಜೀಪ್ ಒಳಗಡೆ ತಳ್ಳಿದ ಮತ್ತು ತಾನು ಕೂಡ ಅವಳ ಪಕ್ಕದಲ್ಲೇ ಕೂತ್ಕೊಂಡ. ಇನ್ನುಳಿದ ರೌಡಿಗಳು ಕೂಡ ಜೀಪ್ ಹತ್ತಿದ್ರು. ಜೀಪ್ ಅಲ್ಲಿಂದ ಹೊರಡ್ತು. ಹಿಮ ತುಂಬ ಜೋರಾಗಿ ಅಳ್ತಿದ್ಲು. ಆದರೆ ಅವಳ ಅಳುವಿನ ಧ್ವನಿ ಅಲ್ಲಿ ಯಾರಿಗೂ ಕೇಳಿಸ್ತಿರ್ಲಿಲ್ಲ. ಅನಿಸುತ್ತೆ ಅಲ್ಲಿರೋರೆಲ್ಲ ಕಟಕರಾಗಿದ್ರು. ಯಾರಿಗೂ ಅವಳ ಕಣ್ಣೀರಿನ ಬಗ್ಗೆ ಸ್ವಲ್ಪ ಚಿಂತೆ ಇರಲಿಲ್ಲ. ಹಿಮ ಪದೇ ಪದೇ ಅಗ್ನಿ ಕೈ ಮೇಲೆ ತನ್ನ ಕೈ ಇಟ್ಟು ತನ್ನ ಕೂದಲನ್ನು ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ಲು. ಆದರೆ ಅವಳೆಲ್ಲ ಪ್ರಯತ್ನಗಳು ವೇಸ್ಟ್ ಆಗ್ತಿದ್ವು. ಆದರೆ ಅಗ್ನಿ ಅವಳ ಕಡೆ ಕಣ್ಣೆತ್ತಿ ನೋಡಿದೇನೆ ಸುಮ್ಮನೆ ಎದುರುಗಡೆ ನೋಡ್ತಿದ್ದ. ಅವನ ಕೆಂಪು ಕಣ್ಣುಗಳಲ್ಲಿ ತುಂಬ ಕೋಪ ತುಂಬಿಕೊಂಡಿತ್ತು. ಹಿಮ ಅಳ್ತಾ ಅಂದರು, ನಾನು ನಿಮಗೆ ಏನು ತೊಂದರೆ ಕೊಟ್ಟಿದ್ದೀನಿ, ಯಾಕೆ ನೀವು ನನ್ನನ್ನು ಕೊಲ್ಲೋಕೆ ನೋಡ್ತಿದ್ದೀರಿ, ನನಗೆ ನೀವು ಯಾರು ಅಂತಾನೆ ಗೊತ್ತಿಲ್ಲ, ಪ್ಲೀಸ್ ನನ್ನ ಬಿಟ್ಬಿಡಿ, ಹೋಗೋಕ್ಕೆ ಬಿಡಿ ಅಂತಿದ್ಲು. ಹೀಗೆ ಹೇಳ್ತಾ ಅವಳು ಇನ್ನೂ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳ ಸಿಹಿಯಾದ ಧ್ವನಿ ಆ ಕ್ಷಣ ಅಗ್ನಿ ಕಿವಿಗೆ ಬಿದ್ದ ತಕ್ಷಣ ಒಂದು ಸ್ವಲ್ಪ ಹೊತ್ತಿರುಗಿ ಹಿಮಾಳ್ ಸುಂದರವಾದ ಮುಖವನ್ನು ನೋಡೋಕೆ ಶುರು ಮಾಡ್ದ. ಜೀಪ್ನಲ್ಲಿದ್ದು ನೋಡಿದ ರೌಡಿಗಳು ಕೂಡ ಆ ಹುಡುಗಿ ನೋಡ್ತಿದ್ರು. ಅದರಲ್ಲಿ ಒಬ್ಬ ಅಂದ್ಕೊಂಡ, ಈ ಹುಡುಗಿ ಎಷ್ಟು ಸುಂದರ ಹಾಗೂ ಮುಗ್ಧ ಆಗಿದ್ದಾಳೆ, ಇಷ್ಟೊಂದು ಸುಂದರವಾದ ಹುಡುಗಿ ನಾವು ತನ್ನ ಲೈಫ್ನಲ್ಲೇ ನೋಡಿರಲಿಲ್ವಂತೆ. ಸ್ವಲ್ಪ ಹೊತ್ತು ಅವನು ಅವಳ ಮುಖದಲ್ಲಿ ಕಳೆದು ಹೋಗಿದ್ದ. ಆದರೆ ಹಿಮಾಳ ಧ್ವನಿ ಕೇಳಿದ ತಕ್ಷಣ ಅವನು ಮತ್ತೆ ಎಚ್ಚರವಾಗಂದ, ನನ್ನನ್ನು ಹೋಗೋಕೆ ಬಿಟ್ಬಿಡಿ ಪ್ಲೀಸ್. ಇದನ್ನು ಕೇಳಿ ಅಗ್ನಿ ಹಲ್ಲು ಕಡಿತ ಅಂದ, ಖಂಡಿತ ಇಲ್ಲ, ನಿನ್ನ ಸಾವು ನನ್ನ ಕೈಯಲ್ಲಿ ಬರ್ತಿದೆ. ಫಸ್ಟ್ ನಾನು ನಿನ್ನನ್ನು ಕೊಲೆ ಮಾಡ್ತೀನಿ, ಆಮೇಲೆ ಇಲ್ಲಿಂದ ಹೋಗ್ತೀನಿ. ಇವತ್ತು ನಿನ್ನ ಸಾಯೋದು ಗ್ಯಾರಂಟಿ. ಹಿಮ ಅಳ್ತಾ ಅಂದ್ಲು, ಪ್ಲೀಸ್ ಆ ಥರ ಮಾಡಬೇಡಿ, ನಾನು ನಿಮ್ಗೇನು ಕೆಟ್ಟದ್ದು ಮಾಡಿದ್ದೀನಿ, ನನಗೂ ತುಂಬ ಕನಸಿದೆ, ನನಗೇನಾದರೂ ಆದರೆ ನಮ್ಮ ಅಮ್ಮ ಅಪ್ಪ ಗತಿ ಏನು, ನಾನೇ ಅವರಿಗಿರೋ ಒಂದೇ ಒಂದು ಆಸರೆ. ಅಗ್ನಿ ಹಲ್ಲು ಕಡಿತ ಅಂದ, ಶಟಾಪ್, ನನಗೆ ನಿನ್ನೆ ಈ ಎಮೋಷ್ನಲ್ ಡ್ರಾಮಾ ನೋಡೋಕೆ ಇಷ್ಟ ಇಲ್ಲ, ಸುಮ್ಮನೆ ಕೂತ್ಕೋ. ಇದನ್ನು ಕೇಳಿ ಹಿಮ ಇನ್ನೂ ಜಾಸ್ತಿ ಹೆದರಿ ಅಳೋಕೆ ಶುರು ಮಾಡಿದ್ಲು. ಸ್ವಲ್ಪ ಹೊತ್ತಿನ ನಂತರ ಜೀಪ್ ಒಂದು ಮಾರ್ಕೆಟ್ ಎದುರುಗಡೆ ಬಂದು ನಿಂತ್ಕೊಂಡು ರೋಹನ್ ಜೀಪ್ನಿಂದ ಕೆಳಗಡೆ ಇಳಿತಾ ಅಂದ, ನಾನು ಈಗಲೇ ಬರ್ತಿದ್ದೀನಿ. ಇದನ್ನು ಕೇಳಿ ಅಗ್ನಿ ಅವನಿಗೆ ಸನ್ನೆ ಮಾಡ್ದ. ರೋಹನ್ ನಗ್ತ. ಅದಾದಮೇಲೆ ಅಗ್ನಿ ಹಿಮದ ಕೂದನ್ನ ಬಿಟ್ಟು ತನ್ನ ಇನ್ನೊಬ್ಬ ರೌಡಿ ನೋಡಿದ. ಆ ರೌಡಿ ಹಿಮಾಳನ್ನು ಗಟ್ಟಿಯಾಗಿ ಇಟ್ಕೊಂಡ. ಆಮೇಲೆ ಅಗ್ನಿ ಅಲ್ಲಿಂದ ಎಲ್ಲೋ ಹೊರಟು ಹೋದ. ಹಿಮ ತನ್ನ ಮನಸ್ಸಲ್ಲಿ ಒಂದು ಪ್ಲ್ಯಾನ್ ಮಾಡಿದ್ಲು. ಅವಳಿದೆ ಸರಿಯಾದ ಚಾನ್ಸ್ ಅಂತ ಬೇಕಂತಾನೇ ತನ್ನ ಕೈಯನ್ನು ಆ ರೌಡಿ ತೊಡೆ ಮೇಲೆ ಇಟ್ಲು. ಆ ರೌಡಿ ಆಶ್ಚರ್ಯದಿಂದ ಹಿಮ ಮುಖ ನೋಡ್ದ. ಅವನಿಗೆ ಆ ಹುಡುಗಿ ತುಂಬ ಸುಂದರ ಅನಿಸಿದ್ಲು. ಆ ರೌಡಿ ನಿಧಾನವಾಗಿ ಅವಳು ಬ್ಯೂಟಿಗೆ ಮರಳಾಗೋಕೆ ಶುರು ಮಾಡ್ದ. ತಕ್ಷಣ ಅವಳ ಮೇಲಿದ್ದವನ ಹಿಡಿತ ಸ್ವಲ್ಪ ಲೂಸ್ ಆಯಿತು. ಹಿಮ ತಕ್ಷಣ ಇದನ್ನು ಯೂಸ್ ಮಾಡ್ಕೊಂಡು ಅವನ ಪ್ರೈವೇಟ್ ಪಾರ್ಟಿಗೆ ಜೋರಾಗಿ ಒತ್ತು ಜೀಪ್ನಿಂದ ಕೆಳಗಡೆ ಜಿಗದಲ್ಲಿಂದ ಓಡೋಗ್ಬಿಟ್ಲು. ಹಿಮ ಓಡ್ತಾ ಓಡ್ತಾ ಕಾಡಿನ ಒಳಗಡೆ ಬಂದುಬಿಟ್ಲು. ಅವಳಿಗೆ ತಾನು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾಯಿಲ್ಲ.
ಅವಳ ಕಾಲುಗಳು ಅವಳನ್ನ ಎಲ್ಲಿಗೂ ಕರ್ಕೊಂಡು ಹೋಗ್ತಿದ್ವೋ ಅವಳು ಬರೀ ಅಲ್ಲಿ ಓಡ್ತಾ ಇದ್ಲು. ಯಾಕಂದರೆ ಅವಳಿಗೆ ಹೇಗಾದರೂ ಮಾಡಿ ಆ ರೌಡಿಗಳಿಂದ ತುಂಬ ದೂರ ಹೋಗಬೇಕಿತ್ತು. ಇನ್ನೊಂದು ಕಡೆ ರೋಹನ್ ಮತ್ತು ಅಗ್ನಿ ಇಬ್ಬರು ವಾಪಸ್ ಜೀಪ್ ಹತ್ರ ಬಂದಾಗ ನೋಡಿದ್ರೆ ಆ ಹುಡುಗಿ ಜೀಪ್ನಲ್ಲಿರಲಿಲ್ಲ ಮತ್ತು ಅವರ ರೌಡಿ ಅಲ್ಲೇ ಪ್ರಜ್ಞೆ ತಪ್ಪಿದ್ದಿದ್ದ. ಇದನ್ನು ನೋಡಿ ಅಗ್ನಿ ಕೋಪದಿಂದ ಕಿರ್ಚಾಡ್ದ. ಒಬ್ಬಳು ಹುಡುಗಿನ ನಿಮ್ಮ ಕೈಲಿ ಜಾಗ್ರತೆಯಾಗಿಡೋಕ್ಕಾಗಲಿಲ್ವಾ? ಮನಸ್ಸು ಮಾಡ್ತಿದ್ದೆ ನಿಮ್ಮೆಲ್ಲರನ್ನ ಒಬ್ಬೊಬ್ಬರಾಗಿ ಶೂಟ್ ಮಾಡಿಬಿಡೋಣ ಅಂತ. ಅದಾದಮೇಲೂ ಅವರೆಲ್ಲರೂ ಹಿಮಾಳನ ಹುಡ್ಕೋಕೆ ಅಂತ ಹೊರಟರು. ಆದರೆ ಈ ಸಾರಿ ಅಗ್ನಿ ಒಂದು ಗಟ್ಟಿ ನಿರ್ಧಾರ ಮಾಡ್ದ. ಆ ಹುಡುಗಿ ಎಲ್ಲೇ ಕಾಣಿಸಿದ ತಕ್ಷಣ ಅವಳಿಗೆ ಶೂಟ್ ಮಾಡಿಬಿಡ್ಬೇಕಂತ. ಈ ಸಾರಿ ಅವನು ಯಾವುದೇ ರಿಸ್ಕ್ ತಗೊಳ್ಳೋಕೆ ರೆಡಿ ಇರಲಿಲ್ಲ. ಮತ್ತೊಂದೆಡೆ ಹಿಮ ಕಾಡಿನ ಒಳಗಡೆ ಓಡ್ತಾನೆ ಇದ್ಲು. ಅವಳಿಗೇನೋ ಒಂಥರ ವಿಚಿತ್ರವಾದ ಭಯ ಆಗ್ತಿತ್ತು. ಅವಳ ಕಿವಿ ಗಾಡಿಗಳ ಸೌಂಡ್ ಕೂಡ ಕೇಳಿಸೋಕೆ ಸ್ಟಾರ್ಟ್ ಆಯಿತು. ಅವಳಿಗೆ ಅರ್ಥ ಆಯಿತು ಅವರು ತನ್ನ ಆಸುಪಾಸಿನಲ್ಲಿದ್ದಾರೆ ಅಂತ. ಈಗ ಅವಳಿಗೆ ಹೀಗಾದರೂ ಮಾಡಿ ಕಾಡಿನಿಂದ ಆಚೆ ಹೋಗಬೇಕಿತ್ತು. ಇನ್ನೊಂದು ಕಡೆ ಅಗ್ನಿ ಗಾಡಿ ಕಾಡಿನ ಪಕ್ಕದಲ್ಲಿರೋ ರೋಡ್ನಲ್ಲಿ ಹೋಗ್ತಾ ಇತ್ತು. ಅಷ್ಟರಲ್ಲಿ ಅವನಿಗೆ ದಾರಿಯಲ್ಲಿ ಏನೋ ಕಾಣಿಸ್ತು. ಅವನ ತಕ್ಷಣ ಗಾಡಿ ನಿಲ್ಸೋಕೆ ಹೇಳ್ದ. ಕೆಳಗಡೆ ಇಳಿದು ನೋಡಿದ್ರೆ ಅದು ಒಂದು ಬಟ್ಟೆ ಆಗಿತ್ತು. ಅದು ಯಾವುದನ್ನು ಅವನು ಹಿಮಾಳ ಹತ್ರ ನೋಡಿದ್ನೋ ಅದೇ ಆಗಿತ್ತದು. ಇದು ನೋಡಿ ಅವನ ನಕ್ಕ ಕಾಡಿನ ಕಡೆ ನೋಡ್ತಾ ಅಂದ, ಇನ್ಮೇಲೆ ಈ ಕಾಡೆ ಅವಳ ಸಮಾಧಿ ಆಗುತ್ತೆ. ಇಷ್ಟು ಹೇಳ್ತಾ ಅಗ್ನಿ ಕಾಡಿನ ಒಳಗಡೆ ಹೋದ. ಅಷ್ಟರಲ್ಲೇ ಅವನ ಕಣ್ಣಿಗೆ ಒಂದು ಸೀರೆಯ ದುಪ್ಪಟ್ಟ ಬಿತ್ತು. ಅದು ಗಾಳಿಯಲ್ಲಿ ಹಾರತಾ ಇತ್ತು. ಅವನ ನಗ್ತಾ ತುಂಬ ನಿಧಾನವಾಗಿ ಅದರ ಕಡೆ ಹೋಗೋಕೆ ಶುರು ಮಾಡ್ದ. ಅವನ ಹೆಜ್ಜೆಗಳ ಸೌಂಡ್ ಕೂಡ ಕೇಳಿಸ್ತಿರ್ಲಿಲ್ಲ. ಅಷ್ಟು ಸೈಲೆಂಟಾಗಿ ನಡೀತಿದ್ದ. ಎದುರುಗಡೆ ನೋಡಿದ್ರೆ ಆ ಹುಡುಗಿ ಓಡ್ತಾ ಇರೋದು ಕಾಣಿಸ್ತು. ಅವಳು ಓಡ್ತಾ ಇರಬೇಕಾದ್ರೆ ಅವಳು ಉದ್ದವಾದ ದಟ್ಟವಾದ ಕೂದಲು ಗಾಳಿಯಲ್ಲಿ ಹಾರ್ತಿದ್ವು. ಅದು ಅವಳನ್ನ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣುವಂತೆ ಮಾಡ್ತಿತ್ತು. ಅಗ್ನಿ ತನ್ನ ಕುತ್ತಿಗೆ ಮೇಲೆ ಒಂದು ವಿಚಿತ್ರವಾದ ರೀತಿಯಲ್ಲಿ ಕೈ ಆಡಿಸ್ತಾ ಅಂದ, ಈ ಸುಂದರವಾದ ಆಪತ್ತನ್ನು ಮುಗಿಸೋದು ತುಂಬ ಇಂಪಾರ್ಟೆಂಟ್. ಇಲ್ಲದೆ ಹೋದರೆ ಇವಳು ತನ್ನ ಬ್ಯೂಟಿಯಿಂದ ನನ್ನನ್ನೇ ಮುಗಿಸ್ಬಿಡ್ತಾಳೆ. ಅದು ಮಧ್ಯಾಹ್ನದ ಟೈಮ್ ಆಗಿತ್ತು. ಅಷ್ಟರಲ್ಲೇ ಅವನ ಕಣ್ಣಿಗೆ ಒಂದು ಸಣ್ಣ ಗುಡಿಸಲು ಬಿತ್ತು. ಹಿಮ ತುಂಬ ಹೆದರ್ತಾ ಮೆಲ್ಲಗೆ ಆ ಗುಡಿಸಲಿನ ಒಳಗಡೆ ಹೋದ್ಲು. ಒಳಗಡೆ ಸ್ವಲ್ಪ ಒಣಗಿದ ಹುಲ್ಲು ಹಾಸಿದ್ರು. ಅದನ್ನು ಬಿಟ್ಟರೆ ಬೇರೆ ಏನಿರಲಿಲ್ಲ. ಅವಳು ಸುಮ್ಮನೆ ಹೋಗಿ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ಳು. ಇನ್ನೊಂದು ಕಡೆ ಅಗ್ನಿ ಹಿಮ ಆ ಗುಡಿಸಲಿನ ಒಳಗಡೆ ಹೋಗಿರೋದನ್ನು ನೋಡಿದ್ದ. ಅವನಗ್ತಾ ತುಂಬ ಸೈಲೆಂಟಾಗಿ ಬಂದ ಆ ಗುಡಿಸಲಿನ ಗೋಡೆ ಪಕ್ಕದಲ್ಲಿ ನಿಂತುಕೊಂಡ. ಅದೇ ಟೈಮ್ನಲ್ಲಿ ಅವನಿಗೆ ಕಿವಿಗೆ ಗೆಜ್ಜೆ ಸೌಂಡ್ ಕೇಳಿಸ್ತು. ಈಗ ಅವನಿಗೆ ಪಕ್ಕಾ ನಂಬಿಕೆ ಬಂತು ಆ ಹುಡುಗಿ ಇಲ್ಲೇ ಇದ್ದಾಳೆ ಅಂತ. ಅವನು ತುಂಬ ನಿಧಾನವಾಗಿ ಒಳಗಡೆ ನುಗ್ಗಿ ಬಾಗಿಲನ್ನು ಲಾಕ್ ಮಾಡಿಬಿಟ್ಟ. ಅದಾದಮೇಲೆ ಅವನು ತನ್ನ ಗನ್ ತೆಗೆದು ಹಿಮಾಳ್ ಕಡೆ ಗುರಿ ಇಟ್ಟ. ಆದರೆ ಎದುರುಗಡೆ ಇದ್ದ ಆ ದೃಶ್ಯ ನೋಡಿ ಅವನ ಹೆಜ್ಜೆಗಳನ್ನ ಅಲ್ಲೇ ನಿಲ್ಲಿಸೋ ಹಾಗೆ ಮಾಡ್ತು. ಹಿಮ ಕೆಳಗಡೆ ತನ್ನ ತಲೆ ತಗ್ಸಿ ಕೂತಿದ್ಲು. ಅವಳು ಉದ್ದವಾದ ಕೂದಲು ಆ ಹುಲ್ಲಿನ ಮೇಲೆ ಬಿದ್ದಿದ್ವು. ಕಣ್ಣಲ್ಲಿ ನೀರಿತ್ತು ಮತ್ತು ಅವಳ ಸೀರೆ ಪಲ್ಲು ಸ್ವಲ್ಪ ಸೈಡಿಗೆ ಸರಿದಿತ್ತು. ಅದರಿಂದ ಅವಳ ಕುತ್ತಿಗೆ ಮತ್ತು ಎದೆ ಭಾಗ ಲೈಟಾಗಿ ಕಾಣಿಸ್ತಿತ್ತು. ಅಗ್ನಿ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ದ. ಆದರೆ ಅವನು ಕೂಡ ಒಬ್ಬ ಮನುಷ್ಯ ತಾನೇ. ಅಷ್ಟೊಂದು ಸುಂದರವಾದ ಹುಡುಗಿನ ತನ್ನ ಎದುರುಗಡೆ ನೋಡಿದಾಗ ಅವನ ಒಳಗಡೆ ಏನೋ ಒಂಥರ ವಿಚಿತ್ರವಾದ ಹಂಬಲ ಶುರುವಾಯಿತು. ಅವಳನ್ನ ಪಡ್ಕೋಬೇಕು ಅನ್ನೋ ಹಂಬಲ. ಇನ್ನೊಂದು ಕಡೆ ಹಿಮಾಳಿಗೆ ಒಂದು ಸ್ಟ್ರಾಂಗ್ ಪರ್ಫ್ಯೂಮ್ ವಾಸನೆ ಬಂತು. ಅವಳು ತಲೆ ಎತ್ತಿ ನೋಡಿದ ತಕ್ಷಣ ಹೆದರಿ ನಿಂತ್ಕೊಂಡ್ಬಿಟ್ಲು. ಅವಳು ಕೈ ಮುಗಿದು ಬೇಡ್ಕೊಳ್ಳೋಕೆ ಶುರು ಮಾಡಿದ್ಲು. ಪ್ಲೀಸ್ ನನ್ನ ಹೋಗೋಗಿ ಬಿಟ್ಬಿಡಿ. ನಾನು ಯಾರ ಹತ್ರನೂ ಏನೂ ಹೇಳಲ್ಲ. ನನ್ನ ಕೊಲ್ಲಬೇಡಿ, ಹೋಗೋಗ್ಬಿಡಿ ಪ್ಲೀಸ್. ಆದರೆ ಅಗ್ನಿ ಬರೀ ಅವಳು ನಡಕ್ತಾ ಇರೋ ಆ ಗುಲಾಬಿ ತುಟಿಗಳನ್ನೇ ನೋಡ್ತಾ ಇದ್ದ. ಮೇಲಾಗ ಸೀರೆ ಒಳಗಡೆಯಿಂದ ಕಾಣಿಸ್ತಿದ್ದ ಅವಳ ಬೆಳ್ಳಗಿನ ಹೊಟ್ಟೆ ಅವನ ಮನಸ್ಸನ್ನು ಇನ್ನೂ ಜಾಸ್ತಿ ಕೆಡಿಸ್ತಿತ್ತು. ಅವನು ಗನ್ ಹಿಡ್ಕೊಂಡೆ ಅವಳ ಹತ್ರ ಹೋಗೋಕೆ ಶುರು ಮಾಡ್ದ. ಭಯದಿಂದ ಹಿಮ ತನ್ನ ಕಣ್ಣುಗಳನ್ನ ಗಟ್ಟಿಯಾಗಿ ಮುಚ್ಕೊಂಡ್ಳು. ತುಂಬ ಹೊತ್ತಿನವರೆಗೂ ಏನೂ ಆಗದೆ ಇದ್ದಾಗ ಅವಳು ನಿಧಾನವಾಗಿ ಕಣ್ಣು ಬಿಟ್ಲು. ಆಮೇಲೆ ಎದುರುಗಡೆ ಇರೋದು ನೋಡು ಭಯದಿಂದ ಜೋರಾಗಿ ಕಿರ್ಚಾಡಿದ್ಲು. ಇಲ್ಲ ಬೇಡ. ಹಿಮ ಯಾಕಷ್ಟೊಂದು ಜೋರಾಗಿ ಕಿರ್ಚಾಡಿದ್ಲು ಅಂದರೆ ಅವಳ ಎದುರುಗಡೆಯ ಅಗ್ನಿ ನಿಂತಿದ್ದ. ಅವನು ಒಂದು ಕೈಯನ್ನು ಗೋಡೆ ಮೇಲಿಟ್ಟು ತನ್ನ ಆ ನಶೆ ಏರಿಸೋ ಕಣ್ಣುಗಳಿಂದ ಬರೀ ಹಿಮಾಳನ್ನೇ ದಿಟ್ಟಿಸಿ ನೋಡ್ತಿದ್ದ. ಅವನ ಆ ಕೆಂಪು ಕಣ್ಣುಗಳನ್ನ ನೋಡಿ ಹಿಮ ಇನ್ನೂ ಜಾಸ್ತಿ ಎದುರು ಹೋದ್ಲು. ಭಯದಿಂದ ಅವಳ ಕೈ ಕಾಲೆಲ್ಲ ನಡುಗ್ತಿದ್ವು. ಇದನ್ನು ನೋಡಿ ಅಗ್ನಿ ಸಡನ್ನಾಗಿ ತನ್ನ ಮುಖದ ಮೇಲಿದ್ದ ಆ ಒಂದು ಬಟ್ಟೆಯನ್ನು ತೆಗೆದು ಹಾಕ್ತಾ ಅವನ ಹಿಮಾಳ ಬೆವರಿನಿಂದ ಒದ್ದೆ ಆಗಿರೋ ಮುಖವನ್ನು ನೋಡ್ದ. ಆಮೇಲೆ ಅದೇ ಬಟ್ಟೆಯಿಂದ ಅವಳ ಕುತ್ತಿಗೆ ಹತ್ರ ಇದ್ದ ಬೆವರನ್ನು ಒರೆಸೋಕೆ ಶುರು ಮಾಡ್ದ. ಹಿಮ ತನ್ನ ಲೈಫ್ನಲ್ಲೇ ಮೊದಲನೇ ಸಾರಿ ಒಬ್ಬ ಗಂಡಸಿನ ಈ ಥರದ ಸ್ಪರ್ಶವನ್ನು ಅನುಭವಿಸ್ತಿದ್ಲು. ಅವಳಿಗೊಂಥರ ಮುಜುಗರ, ಗಾಬರಿ ಮತ್ತು ತುಂಬ ಭಯ ಆಗ್ತಿತ್ತು. ಅಷ್ಟರಲ್ಲಿ ಅಗ್ನಿ ತನ್ನ ಕೈಯನ್ನು ಮುಂದುವರಿಸಿ ಅವಳ ಸೊಂಟವನ್ನು ಗಟ್ಟಿಯಾಗಿ ಹಿಡ್ಕೊಂಡ ಮತ್ತು ಒಂದೇ ಒಂದು ಜರಕ್ನಲ್ಲಿ ಅವಳನ್ನ ತನ್ನ ಕಡೆ ಎಳ್ಕೊಂಡ್ಬಿಟ್ಟ. ಆಮೇಲೆ ತನ್ನ ಗನ್ನನ್ನು ಅವಳ ತುಟಿಗಳ ಮೇಲಿಟ್ಟಂತ, ಹೇಳು, ನಿನ್ನ ಕೊಂದುಬಿಡ್ಲಾ ಅಥವಾ ಬಿಟ್ಬಿಡ್ಲಾ? ಅವನ ಧ್ವನಿಯಲ್ಲಿ ಏನೋ ಒಂಥರ ವಿಚಿತ್ರವಾದ ಅಟ್ರಾಕ್ಷನ್ ಇತ್ತು. ಹಿಮ ತುಂಬ ಹೆದರ್ತಾ ಅವನ ಮುಖ ನೋಡ್ತಾ ನಡುಗೋ ಧ್ವನಿಯಲ್ಲಂದ್ಲು, ಬಿಟ್ಟುಬಿಡಿ, ನನ್ನನ್ನು ಹೋಗೋಗ್ಬಿಡಿ. ನಾನು ಯಾರಿಗೂ ಏನೂ ಹೇಳಲ್ಲ ಪ್ಲೀಸ್.
ಅಗ್ನಿ ಅವಳ ಸೊಂಟವನ್ನು ಇನ್ನೂ ಗಟ್ಟಿಯಾಗಿ ಹಿಡ್ಕೊಂಡು ಅವಳನ್ನ ಪೂರ್ತಿಯಾಗಿ ತನ್ನ ಬಾಡಿಗೆ ಹತ್ರ ಎಳ್ಕೊಂಡ. ಅದಾದಮೇಲೆ ಅವನು ಗನ್ನನ್ನು ತನ್ನ ಜೇಬಿನಲ್ಲಿಟ್ಟು ತನ್ನ ಕೈಯನ್ನು ಹಿಮ ಕೆನ್ನೆ ಮೇಲಿಟ್ಟು ಅವನು ನಿಧಾನವಾಗಿ ತನ್ನ ಮುಖವನ್ನು ಅವಳ ಮುಖದ ತುಂಬ ಹತ್ರ ಕರ್ಕೊಂಡು ಬಂದ. ಎಷ್ಟರ ಮಟ್ಟಿಗೆ ಅಂದರೆ ಅವರಿಬ್ಬರು ಒಬ್ಬರು ಉಸಿರನ್ನು ಇನ್ನೊಬ್ಬರು ಫೀಲ್ ಮಾಡಬಹುದಿತ್ತು ಅಷ್ಟತ್ರ. ಅಗ್ನಿಯ ಆ ಬಿಸಿಯಾದ ಉಸಿರು ಹಿಮಾಳ ಮುಖ ಮತ್ತು ಕುತ್ತಿಗೆ ಮೇಲೆ ಬೀಳ್ತಿತ್ತು. ಅವನು ಹಿಮಾಳಿಗಿಂತ ತುಂಬ ಹೈಟ್ ಇದ್ದ. ಹಿಮ ತುಂಬ ಕಷ್ಟಪಟ್ಟವನು ಎದೆವರೆಗೂ ತಲುಪ್ತಾ ಇದ್ಲು ಅಷ್ಟೇ. ಈಗ ಅವನು ತನ್ನ ಎರಡೂ ಕೈಗಳಿಂದ ಅವಳ ಸೊಂಟವನ್ನು ಹಿಡ್ಕೊಂಡು ಅಲ್ಲಿ ತನ್ನ ಬೆರಳುಗಳಿಂದ ಆಟ ಶುರು ಮಾಡ್ದ. ಗಾಬರಿ ಆದಿಮ ತನ್ನ ಕೈಯನ್ನು ಅವನ ಎದೆ ಮೇಲಿಟ್ಟು ತನ್ನ ಮುಖವನ್ನು ಇನ್ನೊಂದು ಕಡೆ ತಿರುಗಿಸ್ತಾ ಅಂದ್ಲು, ಇದೇನು ಮಾಡ್ತಿದ್ದೀರಿ ನೀವು? ಅಗ್ನಿ ತನ್ನ ತುಟಿಗಳನ್ನ ಅವಳ ಕೆನ್ನೆ ಮೇಲಿಟ್ಟು ನಿಧಾನವಾಗಿ ಕಿಸ್ ಮಾಡ್ತಾ ಮಾಡ್ತಾ ಅವಳ ಕಿವಿ ಹತ್ರ ಹೋದ. ಆಮೇಲೆ ತನ್ನ ಹಣ್ಣುಗಳಿಂದ ಅವಳ ಕಿವಿಯನ್ನು ಮೆಲ್ಲ ಕಚ್ತಾ ಅಂದ, ನನ್ನ ಮನಸ್ಸು ಹೇಳ್ತಿದೆ ನಿನ್ನ ಪೂರ್ತಿಯಾಗಿ ತಿಂದು ಬಿಡೋಣ ಅಂತ. ಈಗ ಹಿಮಾಳಿಗೆಲ್ಲ ಅರ್ಥ ಆಗ್ತಾಯಿತ್ತು ತನ್ನ ಜೊತೆ ಏನಾಗ್ತಿದೆ ಮತ್ತು ಮುಂದೆ ಏನಾಗಬಹುದು ಅಂತ. ಅವಳಿಗೆ ತುಂಬಾ ಭಯ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅವಳು ತನ್ನ ಪೂರ್ತಿ ಶಕ್ತಿ ಹಾಕಿ ಆ ಮನುಷ್ಯನಿಂದ ದೂರ ಹೋಗೋಕ್ಕೆ ಟ್ರೈ ಮಾಡಿದ್ಲು. ಆದರೆ ಅವಳ ಕೈಯಿಂದ ತನ್ನನ್ನು ತಾನು ಬಿಡಿಸ್ಕೊಳ್ಳೋದಕ್ಕಾಗಲೇ ಇಲ್ಲ. ಹಾಗಾದರೆ ಮುಂದಿನ ಪ್ರಶ್ನೆ ಇವು: ಹಿಮ ತನ್ನಂತಾನು ಈ ಡೇಂಜರಸ್ ಪರಿಸ್ಥಿತಿಯಿಂದ ಬಚಾವ್ ಮಾಡ್ಕೊಳ್ತಾಳಾ? ಇಲ್ಲಾಂದರೆ ಅಗ್ನಿ ತನಗೆ ಬೇಕಾಗಿದ್ದನ್ನು ಬಲವಂತವಾಗಿ ಮಾಡೇ ಬಿಡ್ತಾನಾ? ಅವಳ ಜೊತೆ ಬಲವಂತ ಮಾಡಿದ ಮೇಲೆ ಅವಳನ್ನು ಕೊಲೆ ಮಾಡಿಬಿಡ್ತಾನಾ? ಅಥವಾ ಹಿಮಾಳ ಮುಗ್ಧತೆ ಅವನ್ನ ಪೂರ್ತಿಯಾಗಿ ಚೇಂಜ್ ಮಾಡಿ ಅವಳನ್ನ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನಾ? ಮುಂದಿನ ರೋಮಾಂಚನಕಾರಿ ಭಾಗಕ್ಕಾಗಿ ಕಾಯ್ತಾ ಇರಿ. ಕತೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.